ನಮ್ಮ ಕೇಂದ್ರದ ಅರ್ಥ ಸಚಿವೆ ನಿರ್ಮಲಾ ರಾಮಚಂದ್ರನ್ ಅವರ ಪತಿ ಒಂದು ಮಾತನ್ನು ಹೇಳಿದ್ದಾರೆ. ಇದು BJP ಮತ್ತು ಕಾಂಗ್ರೆಸ್ಸಿನ ನಡುವಿನ ಚುನಾವಣೆಯಲ್ಲ, ಇದು ಭಾರತೀಯರು ಮತ್ತು BJPಯ ಭ್ರಷ್ಟಾಚಾರದ ವಿರುದ್ಧ ನಡೆಯುವ ಚುನಾವಣೆ ಅಂತ. ನಾವು ಚುನಾವಣೆಯಲ್ಲಿ ಇವತ್ತು ಜನರ ಹತ್ರ ಹೋಗಲಿಕ್ಕಿದ್ದೇವೆ. ಹೋಗುವಾಗ ನಮಗೆ ಒಂದಿಷ್ಟು ಸ್ಪಷ್ಟತೆಗಳು ನಮಗೆ ಬೇಕು. ಯಾರೇ ಎದುರಿಗೆ ಸಿಕ್ಕಿದರೆ ಚುನಾವಣೆಯ ವಿಷಯ ಬಂದಾಗ ಏನು ಮಾತಾಡೋದು ಹೇಳೋದು ನಮಗೆ ಕಾರ್ಯಕರ್ತರಿಗೆ, ಮುಖಂಡರಿಗೆ ನಮಗೆ ಪಕ್ಕಾ ಗೊತ್ತಿರಬೇಕು. ಇವತ್ತು ಮೊದಲನೆಯದು, ನಾವು ಇಲ್ಲಿಯ ಲೋಕಸಭಾ ಚುನಾವಣೆ, ಈ ಲೋಕಸಭೆಯಲ್ಲಿ 32 ವರ್ಷಗಳಿಂದ BJP ಸಂಸದರಾಗಿ ಏನು ಮಾಡಿದ್ದಾರೆ ಹೇಳುವಂಥ ಮೊದಲನೆಯ ಪ್ರಶ್ನೆ ನಮ್ಮ ಚುನಾವಣಾ ಪ್ರಚಾರದಲ್ಲಿ ಪ್ರಾರಂಭ ಆಗಬೇಕು. ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ನಂತರ ಬಂದಂಥ MP ಗಳು ಒಂದೇ ಒಂದು ಯೋಜನೆಗಳನ್ನು ಕರಾವಳಿಗೆ ತಂದಿಲ್ಲ. SEZನಲ್ಲಿ ಬೇಕಾದಷ್ಟು ಎಕರೆ ಜಾಗಗಳನ್ನು ವಶಪಡಿಸಿಕೊಂಡು ಅಲ್ಲಿ ಯಾವುದೇ ಕೈಗಾರಿಕೆಗಳು ಸ್ಥಾಪನೆ ಆಗಿಲ್ಲ, ಆದದ್ದೆಲ್ಲ ಮುಚ್ಚಿಕೊಂಡು ಹೋಗಿದೆ. ಇದಕ್ಕೆ ಹೊಣೆ ಯಾರು? ಅದರ ಜೊತೆಗೆ ಯಯ್ಯಾಡಿ ಮತ್ತು ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಸಣ್ಣ ಕೈಗಾರಿಕೆ ಮತ್ತು ಮಧ್ಯಮ ಕೈಗಾರಿಕೆಗಳ ಕತೆ ಏನಾಗಿದೆ? ಇವರ ಕೆಟ್ಟ ಆರ್ಥಿಕ ನೀತಿಯಿಂದ ನೀವು ಯಯ್ಯಾಡಿಗೆ ಮತ್ತು ಬೈಕಂಪಾಡಿಗೆ ಹೋದರೆ ಅವರು ತಮ್ಮ ನೋವಿನ ಕಥೆಗಳನ್ನು ಹೇಳಿಕೊಡ್ತಾರೆ. ಈ ಯಾವುದನ್ನೂ ಮಾಡದಂತೆ ಒಂದೇ ಒಂದು ಯೋಜನೆಗಳನ್ನು ತರದಂತಹ 32 ವರ್ಷಗಳ ನಮ್ಮನ್ನು ಕೇಳ್ತಾರಲ್ಲ, ನಿಖಲು ಕಾಂಗ್ರೆಸ್ ಹಾಕಲು 70 ವರ್ಷದಲ್ಲಿ ಎಂತ ಮಾಡಿದಿರಿ ಅಂತ. ಈಗ ನಾವು ಕೇಳಬೇಕು, 32 ವರ್ಷ BJPಗರೇ ನೀವೇನು ಮಾಡಿದಿರಿ? ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಗ್ರಾಮಾಂತರ ಪ್ರದೇಶದಲ್ಲಿ ಕೃಷಿಕರಿದ್ದಾರೆ. ಪ್ರತಿಯೊಂದು ಕೃಷಿ ಕ್ಷೇತ್ರದಲ್ಲಿ ಅಡಿಕೆ ಬೆಳೆಯಿಂದ ಹಿಡಿದು ರಬ್ಬರ್ ಬೆಳೆಯವರೆಗೆ ಸಮಸ್ಯೆಗಳಿದೆ. ನಿಮಗೆ ಏನು ಪರಿಹಾರ ಕೊಟ್ರಿ? 15 ವರ್ಷದ ಮೊದಲು ದೇಶ ವಿದೇಶಗಳಿಂದ, ಹೊರ ರಾಜ್ಯಗಳಿಂದ ಅಪಾರವಾದ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡತಕ್ಕಂಥ ಶೈಕ್ಷಣಿಕ ಕಾಶಿ ಎಂದು ಹೆಮ್ಮೆಗೆ ಪಾತ್ರವಾಗಿದ್ದ ಕರಾವಳಿಗೆ ಇವತ್ತು ರಾಜ್ಯದ ಬಿಡಿ ಸಾರ್, ಆಚೆ ಈಚೆ ಜಿಲ್ಲೆಯ ವಿದ್ಯಾರ್ಥಿಗಳು ಬರದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ. ನೀವು ಕಾಲೇಜಿನ ಓನರ್ಸ್ ಹತ್ರ ಹೋಗಿ ಕೇಳಿ, ಹೇಳ್ತಾರೆ. ಅಲ್ಲಿ ಹೋಗಿ ಡೀಟೇಲ್ಸ್ ನೋಡಿ. ಇವತ್ತು ಮುಂಬೈ, ಬೆಂಗಳೂರು, ಹೈದರಾಬಾದು, ಕಲ್ಕತ್ತಾಗಳು ವಿದೇಶಿ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾದರೆ ಮಂಗಳೂರಿಗೆ ಏನು ಕಮ್ಮಿ ಇದೆ? 6 ವಿಶ್ವವಿದ್ಯಾನಿಲಯಗಳಿದೆ. ಆದರೂ ನಮಗೆ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಹೊಣೆ ಯಾರು ಹೇಳುವ ಪ್ರಶ್ನೆಯನ್ನು BJPಗರಿಗೆ ನಾವು ಕೇಳಬೇಕಾಗುತ್ತೆ. ಇನ್ನು ಬೆಲೆ ಏರಿಕೆ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ, ಅದನ್ನು ನಾವು ಮಾತಾಡಬೇಕಷ್ಟೇ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಎಂತೆಂಥ ಭಾಷಣಗಳನ್ನು ಮಾಡಿದ್ದಾರೆ. ಆ ವಿಡಿಯೋಗಳು ಇವತ್ತಿಗೂ ಬರ್ತಾ ಇದೆ. ಆಗ ಹೇಳಿದರು, ಕಾಂಗ್ರೆಸ್ನವರು ಬಾಂಡ್ ಕೊಟ್ಟಿದ್ದಾರೆ. ಯಾರಿಗೆ? ತೈಲ ಕಂಪನಿಗಳಿಗೆ 2 ಲಕ್ಷ ಕೋಟಿಯ ಬಾಂಡ್ ಕೊಟ್ಟಿದ್ದಾರೆ. ನಮ್ಮ ತಲೆ ಮೇಲೆ ಹಾಕಿ ಹೋಗಿದ್ದಾರೆ. ಅದರ ಸಾಲ ತೀರಿಸಬೇಕಲ್ಲ. ನಿನ್ನೆ ತೆಗೆದು ನೋಡಿದೆ ನಾನು, ನಿನ್ನೆ ಅದರ ಸ್ಟ್ಯಾಟಿಸ್ಟಿಕ್ ತೆಗೆದು ನೋಡಿದೆ. 97 ಕೋಟಿ ರೂಪಾಯಿ ಮಾತ್ರ ಬಾಂಡಲ್ಲಿ ಕೊಟ್ಟದ್ದವರು ವಾಪಸ್, ಉಳಿದದ್ದು ಹಾಗೇ ಬಾಕಿ ಇದೆ. ಆಮೇಲೆ ಮನಮೋಹನ್ ಸಿಂಗರವರಿರುವಾಗ 10 ವರ್ಷಗಳ ಕಾಲ ಪೆಟ್ರೋಲ್ ಮತ್ತು ಡೀಸೆಲ್ ಕಚ್ಚಾ ತೈಲದ ಬೆಲೆ ಸರಾಸರಿ $100 ಇತ್ತು. ಎಷ್ಟು? 10 ವರ್ಷಕ್ಕೆ ಸರಾಸರಿ $100 ಇತ್ತು. ಮೋದಿಯವರ ಸರ್ಕಾರ ಬಂದ ಮೇಲೆ 10 ವರ್ಷಕ್ಕೆ ಸರಾಸರಿ $50 ಕಚ್ಚಾ ತೈಲವನ್ನು ಖರೀದಿ ಮಾಡುವಂಥದ್ದು. ಕೊನೆಗೆ ಒಂದು ದಿನ ಅಂತೂ $23 ಕೂಡ ಇವರಿಗೆ ಸಿಕ್ಕಿದೆ. ಹಾಗಿದ್ರೆ ಅದರಿಂದ ಬಂದ ಎಕ್ಸೆಸ್ ಲಾಭ ಎಷ್ಟು? 2022ಕ್ಕೆ ಬರೀ ಒಂದು ವರ್ಷಕ್ಕೆ 3.25 ಕೋಟಿ, 3.37 ಕೋಟಿ ಲಕ್ಷ ಕೋಟಿ, 3.37 ಲಕ್ಷ ಕೋಟಿ ಲಾಭ ಆಗಿದೆ. 3 ವರ್ಷಕ್ಕೆ 8.30 ಲಕ್ಷ ಕೋಟಿ ಲಾಭ ಆಗಿದೆ. ಇದು ನಾನು ಸುಮ್ಮನೆ ಏನು ಅಂಕಿಅಂಶಗಳನ್ನು ಹೇಳ್ತಾ ಇರೋದಲ್ಲ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಎಲ್ರಿಗೂ ಸಿಗ್ತದೆ.
ಅಂದರೆ 10 ವರ್ಷಕ್ಕೆ ಸರಾಸರಿ 20 ಲಕ್ಷ ಕೋಟಿಗಳನ್ನು ಲೂಟಿ ಮಾಡಿದ ಸರ್ಕಾರ ಈ ಕೇಂದ್ರ BJP ಸರ್ಕಾರ. ನಮ್ಮ ಮೇಲೆ ಪೆಟ್ರೋಲ್ ಮತ್ತು ಇದನ್ನು ಹೇರಿಕೆ ಮಾಡಿದ್ದು. ಆಯಿತು, ಪೆಟ್ರೋಲ್ ಕತೆ ಅದರದ್ದು ಮುಗೀತು. ಇನ್ನು ಬೆಲೆ ಏರಿಕೆ ಬಗ್ಗೆ ನಿಮಗೆ ಗೊತ್ತಿದೆ. ಗ್ಯಾಸ್ ಸಿಲಿಂಡರ್ ಇದು ಕತೆ ಗೊತ್ತಿದೆ. ಎಲ್ಲಿಂದ ಎಲ್ಲಿಗೆ 400 ರೂಪಾಯಿ ವಿತ್ ಸಬ್ಸಿಡಿ ಕೊಡ್ತಾ ಇದ್ದದ್ದು 1000 ಚಿಲ್ಲರೆ ಇವತ್ತು. ಏನು ಮಾಡಿದರು BJP ಅವರು? ಹೇಳಿದ್ದನ್ನು ಏನು ಮಾಡಲಿಲ್ಲ. ಮಾಡಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕಳ್ಳ ಬಾಂಡ್ಗಳ ವ್ಯವಹಾರವನ್ನು ಮಾತ್ರ ಮಾಡಿದ್ದು. ಕಳ್ಳರ ಬಾಂಡ್ ಸರ್ಕಾರ ಇದು. ನಾಚಿಕೆ ಆಗಬೇಕು ಇವರಿಗೆ. ಅಣ್ಣಾ ಹಜಾರೆಯನ್ನು ಇಟ್ಟುಕೊಂಡು ನಾಟಕ ಮಾಡಿದರು ಡೆಲ್ಲಿಯಲ್ಲಿ. ಊರಿಡೀ ಕ್ಯಾಂಡಲ್ ಹಿಡಿದ್ವಿ ನಾವು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತ. ಇವತ್ತು ಲಾಟ್ರಿ ಆಡುವವನ ಹತ್ರ ದುಡ್ಡು ತಗೊಂಡ್ರು. 6 ವರ್ಷ ಸುರತ್ಕಲ್ ಟೋಲ್ಗೇಟಲ್ಲಿ ನಮ್ಮನ್ನು ದೋಚಿದ್ರು. ಈ ಹಣ ಎಲ್ಲಿಗೆ ಹೋಗ್ತದೆ, ಎಲ್ಲಿಗೆ ಹೋಗ್ತದೆ ಅಂತ ನಾವು ಪದೇ ಪದೇ ಕೇಳಿದ್ವಿ. ಟೋಲ್ಗೇಟ್ ಕಂಪನಿಯ ರಸ್ತೆ ಮಾಡಿದ ನವಯುಗವರಿಂದ 50 ಕೋಟಿ ರೂಪಾಯಿ ಲಂಚ ಪಡೆದ್ರು. ಆ ಹಣ ನಾವು ಧರ್ಮಕ್ಕೆ ಕೊಟ್ಟದ್ದು ಇಲ್ಲಿ. ಹೀಗೆ ಎಲ್ಲ ಕಡೆ ದೋಚುತ್ತಾ ಬಂದರು. ಬೆಲೆ ಏರಿಕೆ, ಭ್ರಷ್ಟಾಚಾರ, ಬಾಂಡ್. ಆದರೆ ಇವತ್ತಿಗೂ ಅವರು ತಮ್ಮ ಸಬ್ಜೆಕ್ಟನ್ನು ಸನ್ಮಾನ್ಯ ನಮ್ಮ BJPಯ ನಾಯಕರುಗಳು ಮತ್ತೆ ಅದನ್ನೇ ಹೇಳ್ತಾರೆ. ಏನು? ಈ ಟಾಪಿಕ್ ಯಾವುದು ಹೇಳುವುದಿಲ್ಲ. ಈ ದೇಶದಲ್ಲಿ ನಿರುದ್ಯೋಗಿಗಳಾದವರಲ್ಲಿ ಶೇಕಡ 83% ಯುವಕರಾಗಿದ್ದಾರೆ ಅಂತ ನಿನ್ನೆ ರಿಪೋರ್ಟ್ ಬಂದಿದೆ. ಇದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಏನು ಮಾತಾಡ್ತಾರೆ ಇವರು? ಇದು ರಾಷ್ಟ್ರದ್ರೋಹಿಗಳು ಮತ್ತು ರಾಷ್ಟ್ರ ಪ್ರೇಮಿಗಳ ನಡುವಿನ ಯುದ್ಧ ಅಂತೆ. ರಾಷ್ಟ್ರ ಪ್ರೇಮ ಇವರಿಗೆ ಗುತ್ತಿಗೆ ಕೊಟ್ಟಿದೆ ನೋಡಿ. ಇದು ರಾಷ್ಟ್ರ ಪ್ರೇಮ ಅಲ್ಲ. ಇವರಿಗೆ ಇದೊಂದು ಬೇರೆಯವರಿಗೆ BJP ಅಲ್ಲದಿದ್ದರೆ ಅವರ ರಾಷ್ಟ್ರ ವಿರೋಧಿ. ಇದನ್ನು ರೋಗ, ಇದು ವ್ಯಾಧಿ, ಇದು ರಾಷ್ಟ್ರ ವ್ಯಾಧಿಗಳು ಇವರು. ನಾವು ಕಾಂಗ್ರೆಸ್ನವರು ರಾಷ್ಟ್ರ ಪ್ರೇಮಿಗಳು. ನಿಮಗೆ ತಾಕತ್ತಿದ್ದರೆ ಬೆಳವಣಿಗೆ ಅಭಿವೃದ್ಧಿಯ ವಿಷಯದಲ್ಲಿ